ನಾನು ಬಿಡುಗಡೆಯಾಗಿ ಬಂದಿರತಕ್ಕಂಥ ಖೈದಿಯೊಬ್ಬರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅನಿಲ್ ಅಂತೇಳಿ ಅವ್ರ ಹೆಸರು. ಅನಿಲ್, ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಗಾಂಜಾ ಸಿಗಲಿಲ್ಲಪ್ಪ, ಜೈಲಲ್ಲಿ ಗಾಂಜಾ ಸಪ್ಲೈ ಆಗಲಿಲ್ಲ, ಏನಾಗ್ಬಿಡ್ಬೋದು ಜೈಲೊಳಗಡೆ? ಗಲಾಟೆ ಆಗುತ್ತೆ ಸರ್. ಹಾಂ, ಯಾರು ಮಾಡೋದು? ಇವರೇ, ಯಾರು ಕೊಟ್ಟಿಲ್ವ ಅವರು? ಹೌದು. ಹಾಂ, ಅದಕ್ಕೆ ಗಾಂಜಾ ಸಿಕ್ಕೇ ಸಿಗುತ್ತೆ ಸರ್. ಆಲ್ಮೋಸ್ಟ್ ಜೈಲಲ್ಲಿ ಗಾಂಜಾ ಸಿಕ್ಕೇ ಸಿಗುತ್ತೆ. ಒಂದ್ ವೇಳೆ ಇಲ್ಲ ಅಂದ್ರೆ ಅದು ಟ್ಯಾಬ್ಲೆಟ್ಸ್, ಸಿರಫ್. ಹಾಂ, ಅಲ್ಲಪ್ಪ, ನಿಮಗೆ ಇದು ಸಿಗರೇಟ್ ಕೇಳಿ ಕೊಡ್ತೀವಿ, ಗಾಂಜಾ ಇಲ್ಲಿ ತಲ್ಕೊಳಪ್ಪ ನಾವು. ನಮ್ಮ ಕರ್ನಾಟಕ ಪೊಲೀಸರೆಲ್ಲ ಬಹಳ ಸಪ್ಲೈ ಮಾಡ್ತಾರಲ್ಲ ಸರ್, ಬಹಳ ಸ್ಟ್ರಿಕ್ಟ್ ಆಗಿದೆ. ಅವ್ರು ಖಡಕ್ ಆಫೀಸರು, ಇವ್ರು ಖಡಕ್ ಆಫೀಸರು, ಎಲ್ಲೂ ಗಾಂಜಾ ಸುಳಿವೇ ಇಲ್ಲ, ಮಾಡ್ಬಿಡ್ತೀವಿ ಅಂತೆಲ್ಲ ಮಾತಾಡ್ತಾರಲ್ಲ ಇವರೆಲ್ಲ ಪೊಲೀಸರು. ಇದೇನು ಕತೆ? ಮತ್ತೆ ಜೈಲೊಳಗಡೆ ಹೆಂಗ್ ಬರುತ್ತೆ ಗಾಂಜಾ? ಬರುತ್ತೆ ಸರ್. ಒಂದ್ ಕಡೆ ಒಂದ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಹೊಡಿತಾರೆ ಬಾಲ್ ಮಾಡಿ. ಓಕೆ, ಹಾಂ, ಅದನ್ನ ಬಾಲ್ ತರ ಮಾಡ್ತಾರೆ. ಹಾಂ, ಕರೆಕ್ಟ್ ಒಂದ್ ಕಡೆ ಬೀಳೋ ತರ ಮಾಡ್ಕೊಂತಾರೆ ಒಂದ್ ಜಂಕ್ಷನ್. ಅದು ಓಕೆ, ಅಲ್ಲಿ ಬಿದ್ದಾದ್ಮೇಲೆ ಡಿಸ್ಟ್ರಿಬ್ಯೂಟರ್. ಓಕೆ, ಎಲ್ಲ ಒಲಿಂಪಿಕ್ಸ್ ಆದ್ರೂ ಕಳಿಸ್ಬಿಡ್ಬೇಕಾಗಿತ್ತು ಇವ್ರನ್ನ. ಮಾಡ್ಬೋದಾಗಿತ್ತು ಸರ್. ಇನ್ನೊಂದು ಪ್ರಶ್ನೆ ಇತ್ತು. ಈಗ ನಾವು ಕೇಳ್ಪಟ್ಟಿದ್ದೀವಿ, ಈಗ ಯಾರೋ ಒಂದು 100 ಜನ ಇರಬಹುದಾ ಗಾಂಜಾ ಅಡಿಕ್ಷನ್ಸ್? ಜಾಸ್ತಿ ಜನ ಸರ್. ಯಾವ 100 ಜನ ಸರ್? 6,000 ಜನ ಇದ್ದಾರೆ ಜೈಲಲ್ಲಿ. ಎಲ್ಲಿ 100 ಜನ ಸರ್? ಅಲ್ಲ, ಅಡಿಕ್ಷನ್ಸ್ ಎಷ್ಟು ಜನಕ್ಕಿದೆ ಅಂತ? ಸಾವಿರಾರು ಜನ. ಸಾವಿರಾರು ಜನ. ಸಾವಿರಾರು ಜನ ಸಿಕ್ಲಿಲ್ಲ ಅಂದ್ರೆ ಕಥೆ ಮುಗೀತು. ಸಿಕ್ಕಿಲ್ಲ ಅಂದ್ರೆ ಅದೇನೋ ಹೇಳ್ತಾರಲ್ಲ, ಈ ಹುಲಿನ ತಗೊಂಡ್ಬಂದು ಬೋನ್ಗೆ ಹಾಕ್ಬಿಟ್ಟು ಅದಕ್ಕೆ ಊಟ ಕೊಡದೇ ಏನಾಗುತ್ತೆ ಹೇಳಿ ಸರ್? ಓಕೆ, ಹಂಗಾಗುತ್ತೆ ಸರ್. ಗಲಾಟೆಗಳಾಗಿರೋದು ಇದೆಯಾ? ತಂದು ಕೊಟ್ಟಿಲ್ಲ ಅಂತ ಹೇಳಿದ್ರೆ? ಇಲ್ಲ ಸರ್, ಮರ್ಡರ್ ಆಗಿದೆಯಲ್ಲ ಸರ್. ಮರ್ಡರ್ ಆಗಿದೆ, ಫೈರ್ ಮಾಡಿದ್ದಾರೆ, ಹಾ, ಒಂದಷ್ಟು ಸೂಸೈಡ್ಗಳು. ಜೈಲರ್ಗಳು ಅದಿಲ್ಲ. ಈಗ ಇದೆಲ್ಲ ಹೊಡೆಯಲ್ವಾ? ಯಾರಾದ್ರು ತುಂಬಾ ಕೇಳ್ತಾ ಇದ್ದಾನೆ, ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, ಗಂಚಲಿ ಮಾಡ್ತಾ ಇದ್ದಾನೆ ಅಂತ ಹೊಡೆಯಲ್ವಾ ಜೈಲರ್ಗಳು ಯಾರಿಗೂ? ಸರ್, ಈಗ ಕೊಡೋದು ಪೊಲೀಸರು ಕೊಡಲ್ಲ. ಈಗ ಏನಂದ್ರೆ ಅಲ್ಲಿ ಯಾರೋ ಒಬ್ಬ ಇರ್ತಾನೆ, ಹಂಚೋನು, ಸಜ್ಜದವನು. ಅವನು ಏನ್ ಮಾಡ್ತಾನೆ, ಅವ್ನು ಕೊಡ್ತಾನೆ, ಅವ್ನು ಇವ್ನು ಕಾಸು ಕೊಡ್ತಾನೆ, ಅವ್ನು ಸಪ್ಲೈ ಮಾಡ್ತಾನೆ ಅಷ್ಟೇ. ಓಕೆ, ಇಲ್ಲಿ ಮಧ್ಯದಲ್ಲಿ ಇರೋಣ ಅಷ್ಟೇ. ಇವನು ಮಧ್ಯದಲ್ಲಿರೋನು ಅವನ್ನ ಮುಟ್ಟಕ್ ಹೋಗಲ್ಲ ಯಾರು, ಅವ್ನಿಗೇನು ಚೆಕ್ ಮಾಡಕ್ ಹೋಗಲ್ಲ. ಮತ್ತೆ ಇನ್ನೊಂದ್ ಕಡೆ, ಈಗ ಅಕಸ್ಮಾತ್ ಇಲ್ಲೇನೋ ಸರಿಯಾಗಿ ಸಪ್ಲೈ ಸಿಗ್ಲಿಲ್ಲ ಅಂದ್ರೆ ಜೈಲ್ ಸಿಬ್ಬಂದಿ ಮನೆಗೆ ಹೋಗ್ಬೇಕಾದ್ರೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮೇಲೂ ಅಟ್ಯಾಕ್ ಆಗಬಹುದು ಅನ್ನೋ ಭಯದಲ್ಲೂ ಇರ್ತಾರಂತ. ನಿಜಾನ ಇದು? ಹೇಳಕ್ಕಾಗಲ್ಲ ಸರ್, ಹೇಳಕ್ಕಾಗಲ್ಲ. ಇವಾಗ ಕೋಪ ಇರುತ್ತೆ ಕೆಲವ್ರಿಗೆ. ಈಗ ಒಬ್ಬ ಪೊಲೀಸ್ ಅಧಿಕಾರಿ ಯಾರೋ ಒಬ್ರಿಗೆ ಹೆಲ್ಪ್ ಮಾಡ್ತಾರೆ, XYZ ಯಾರೋ ಒಬ್ರು 3 ಜನಕ್ಕೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡಲ್ಲ, ಅದು ಕೋಪ ಇರುತ್ತೆ. ಈಗ ನೋಡಿ ಎಕ್ಸಾಂಪಲ್, ಯಾರೋ ಒಬ್ರಿಗೆ ಕೋಪ ಐತೇನೋ, ದರ್ಶನ್ ನಮ್ ಸಿಗರೇಟ್ ಸಿಗದಿರೋದಕ್ಕೆ ದರ್ಶನ್ ಸಿಗರೇಟ್ ಸೇದಂತ ಫೋಟೋಗೆ ಹಾಕೋರೆ. ಈಗ ಬೇರೆ ಯಾರೋ ಸೇದಲ್ವಾ ದರ್ಶನ್ ಬಿಟ್ರೆ ಸಿಗರೇಟ್ ನ? ಓಕೆ, ನೀವು ದರ್ಶನ್ ಫ್ಯಾನಾ? ದರ್ಶನ್ ಫ್ಯಾನ್ ಅಂತ ಏನಲ್ಲ ಸರ್, ಏನು ವಿಚಾರ ಹೇಳ್ತಾರದಷ್ಟೇ. ಗೊತ್ತಾಯ್ತು. ಹಾ, ಅಲ್ವಾ ಸರ್? ಈಗ ದರ್ಶನ್ ಅಂತಾರೆ, ಇನ್ ಬೇರೆಯವ್ರನ್ನ ಯಾಕೆ ಸರ್ ತೋರ್ಸಲ್ಲ? ಇನ್ ಬೇರೆಯವ್ರದ್ದು ಏನಿಲ್ವಾ ಹಂಗಾರೆ? ಗೊತ್ತಾಯ್ತು. ಈಗ ಹಂಗ್ ಮಾಡೋರು, ಈಗ ಯಾರು ಅಧಿಕಾರಿ ಇದ್ದಾರೋ ವಾರಕ್ಕೊಂದ್ಸಲಿ ಜಪ್ತಿ ಹೊಡಿಲಿ, ಮಧ್ಯರಾತ್ರಿ ಜಪ್ತಿ. ಇದು ಏನಾಗುತ್ತೆ ಗೊತ್ತಾ ಅನಿಲ್? ನಾನು ಒಂದು ಹೇಳ್ಬಿಡ್ತೀನಿ, ವಿಷಯ ಹೇಳ್ಬಿಡ್ತೀನಿ. ದರ್ಶನ್ ಸಿಗರೇಟ್ ಸೇದೋದು ಏನ್ ಬೇರೆಯವ್ರು ಸೇದಲ್ವಾ ಅಂತ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಬರುತ್ತೆ. ಹೌದು ಹೌದು. ಈ ವ್ಯತ್ಯಾಸ ಏನ್ ಗೊತ್ತಾ? ಈಗ ಇನ್ನೊಬ್ಬ ಯಾರೋ, ಸಪೋಸ್ ನೀವು ಅನಿಲ್, ನೀವು ಸಿಗರೇಟ್ ಸೇದಿದ್ರೆ ಇದನ್ನ ಯಾರೋ ಫೋಟೋ ಹಿಡ್ಕೊಂಡು, ಯಾರೋ ವಿಡಿಯೋ ಕಾಲ್ ಮಾಡ್ಕೊಂಡು, ಯಾರೋ ಮೀಡಿಯಾಗಳಿಗೆ ಹೇಳಿ ಜಗತ್ಗೆಲ್ಲ ತಿಳಿಸಲ್ಲ ಯಾರೂನು. ಯಾಕಂದ್ರೆ ನೀವು ಅನಿಲ್ ಅಷ್ಟೇ, ನೀವು ಚಾಲೆಂಜಿಂಗ್ ಸ್ಟಾರು ಅಲ್ಲ, ಇನ್ನೇನು ಅಲ್ಲ. ಒಬ್ಬ ಸೆಲೆಬ್ರಿಟಿಗೂ ಒಬ್ಬ ಕಾಮನ್ ಮ್ಯಾನ್ಗೂ ವ್ಯತ್ಯಾಸ ಏನ್ ಗೊತ್ತಾ? ಒಬ್ಬ ಸೆಲೆಬ್ರಿಟಿನ ಅನೇಕರು ಫಾಲೋ ಮಾಡ್ತಾರೆ ಅಂತ. ಅವನ ನಡೆ ನುಡಿ, ಅವನ ಭಾಷೆ, ಅವನ ಹಾಕೋ ಡ್ರೆಸ್ಸು, ಹೇರ್ ಸ್ಟೈಲು, ಅವನ ಶೂ, ಅವನ ಬೈಕು, ಕಾರು, ಎಲ್ಲದ್ರ ಬಗ್ಗೆ ಕ್ರೇಜ್ ಇರುತ್ತೆ. ಅಂದ್ರೆ ಅವನನ್ನ ಹಿಂಬಾಲಿಸೋರು ಇರ್ತಾರೆ ಅಂತ. ಹಿಂಬಾಲಿಸೋರು ಇದ್ದಾಗ ಅವನು ರಾಂಗ್ ಎಕ್ಸಾಂಪಲ್ ಆಗಬಾರ್ದು ಯಾರಿಗೂ ಅಂತ. ಅಷ್ಟೇ ವ್ಯತ್ಯಾಸ. ಬೇರೆಯವ್ನು ಸೇದಲ್ವಾ, ಅವ್ನು ಕೇಳ್ರಿ ಅಂದ್ರೆ ಬೇರೆಯವ್ರು ಸೆಲೆಬ್ರಿಟಿ ಅಲ್ಲ ಇಲ್ಲಿ. ನಿಮ್ಗೆ ಅರ್ಥ ಆಗ್ತೀನಿ ನಾನು ಹೇಳ್ತಿರೋದು? ಈಗ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ದೊಡ್ಡ ವರ್ಗ ಇದೆ. ಅವ್ರ ಕನ್ನಡನ ಫಾಲೋ ಮಾಡೋರು ಇದ್ದಾರೆ. ಅವ್ರ ಅಭಿನಯ, ಅವ್ರ ನಡೆ ನುಡಿ, ಅವ್ರ ಬದುಕಿದ್ದು ಸರಳತೆ, ಅದಕ್ಕೆ ನಾವು ಸೆಲೆಬ್ರಿಟಿ ಅಂದಾಗ ಅದು ಜಾಸ್ತಿ ಸುದ್ದಿ ಆಗೋದು ಅದೇ ಕಾರಣಕ್ಕೆ. ಈಗ ಇದೇ ವಿಲ್ಸನ್ ಗಾರ್ಡನ್ ನಾಗವನ್ ಅವ್ನು ಯಾವನೋ ಇದಾನಲ್ಲ ಅಲ್ಲಿ, ಇವನ್ 1000 ಸಿಗರೇಟ್ ಸೇದಿರ್ಲಿ ಹಿಂದೆ, ರಘು 1000 ಸಿಗರೇಟ್ ಸೇದಿರ್ಲಿ, ವಿಷಯ ಅಲ್ಲ ಅದು. ಅವನೇ ಸೆಲೆಬ್ರಿಟಿ. ಅವ್ರಿಬ್ರು ಕೇಳಿ ಮರ್ಡರ್ ಕೇಸ್ಗಳು ಇರ್ತವೆ, ರಾಬರಿ ಇರ್ತದೆ, ದರೋಡೆ ಇರ್ತದೆ, ಏನೋ ಇರ್ತದೆ. ಬಟ್ ದರ್ಶನ್ ಹಂಗ ಆಗ್ಬಾರ್ದಲ್ಲ. ಅದು ಆ ಕನ್ಸರ್ನಿಂದ ನಾವು ಕೇಳ್ತಿರೋದು ಅಷ್ಟೇ. ನಿಮಗೆ ನೀವು ಕಂಡಂತೆ ಜೈಲ್ ಅಧಿಕಾರಿಗಳ ಅಸಹಾಯಕತೆ ಹೇಗಿರುತ್ತೆ, ಏನೂ ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಅವ್ರಿಗೇನು ಅಂತ ಸರ್? ಎಕ್ಸಾಂಪಲ್, ಇವಾಗ ಕೃಷ್ಣಕುಮಾರ್ ಸಾಹೇಬ್ರು ಇದ್ದಾಗ DIG ರೂಪ ಅವ್ರಿಗೇನು ಪರ್ಸನಲ್ ಜಗಳ ಆಯ್ತು ಏನೋ ಗೊತ್ತಿಲ್ಲ. ಈಗ DIG ರೂಪಂಗೆ ಸಪೋರ್ಟ್ ಮಾಡಿದವ್ರನ್ನೆಲ್ಲರೂ ಚೆನ್ನಾಗಿ ಹೊಡೆದಾಕಿದ್ರು ಪೊಲೀಸರು. DIG ರೂಪ ಅವ್ರು ಹೋದ್ಮೇಲೆ ಈಗ ಅವ್ರ ಇನ್ಫಾರ್ಮೇಶನ್ ಹೇಳಿದೆ ತಪ್ಪಂಗ ಪೊಲೀಸವರೇ ದುಶ್ಮನ್. ಪೊಲೀಸರು ನೋಡಿ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಚಚ್ಚಿ ರುಬ್ಬಿ ಬೆಳಗಾಂ ಹಾಕಿದ್ರು ಒಂದಷ್ಟು ಜನ ಇನ್ಫಾರ್ಮರ್ಸ್ ನ. ಈಗ ಅವ್ರು ಏನ್ ಮಾಡಿದ್ರು, ಅಲ್ಲಿ ಏನ್ ನಡೀತಾ ಇದೆ ಅಂತ ತೋರಿಸಿದ್ರು. ಹಂಗಾರೆ ತಪ್ಪಾ ಸರ್ ಅದು? ಆಮೇಲೆ ರೂಪನೂ ಬರ್ಲಿಲ್ಲ, ಅವ್ರನ್ನ ಕಾಪಾಡಕ್ಕೆ ಯಾರು ಬರಲ್ಲ ಸರ್, ಯಾರು ಬರಲ್ಲ. ತಿಂದವಾದೆ ಹೋದ ಅಷ್ಟೇ. ಮುಗೀತು. ಇವಾಗ ಹಿಂಗಾದ್ರಾಗ ಏನ್ ಮಾಡ್ತೀರಾ ಸರ್? ಈಗ ಯಾರೋ ಒಬ್ಬ ಫೋಟೋ ತೆಗೆದ ದರ್ಶನ್ ಆಯ್ತಾ, ಈಗ ಫುಲ್ ಜೈಲು ಈಗ ಸ್ವಲ್ಪ ದಿವಸ 1 ವಾರ ಜಪ್ತಿ ಹೊಡೆದಿರ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್, ಯಥಾಸ್ಥಿತಿ ಮಾಮೂಲು, ಆಮೇಲೆ ಮಾಮೂಲು.